ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಿಮಗೆ ಈ ವಿಡಿಯೋ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ದಿನವೇ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಬಂದು ಡೈಪರ್ ರ್ಯಾಶ್ ಕ್ರೀಮ್ ಬಗ್ಗೆ ಜಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದ್ರ ಬಗ್ಗೆ ಏನೂ ಹೇಳಿಲ್ಲ ನಿಮಗೆ. ಅದು ಆ ಡೈಪರ್ ರ್ಯಾಶ್ ಕ್ರೀಮ್ ಬಂದು ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟ್ರ್ ಸಜೆಷನ್ ಮೇರೆಗೆ ತೊಗೊಂಡಿರೋದು. ಆ ಕ್ರೀಮ್ ಬಂದುಬಿಟ್ಟು ನನ್ನ ಮಗನಿಗೆ ಡೈಪರ್ ರ್ಯಾಷಸ್ ಆಗಿತ್ತು. ನನಗೆ ಏನಕ್ಕಾಯಿತು ಏನು ಅಂತ ಗೊತ್ತಿಲ್ಲ. ಮತ್ತು ಹೋಗಿ ಡಾಕ್ಟ್ರನ್ನ ಹೋಗಿ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು ನಿಮಗೆ ಡೈಪರ್ ರ್ಯಾಷಸ್ ಆಗಿರೋದು ಅಂತೇಳಿ. ಹಾಗಾಗಿ ಅದನ್ನು ಬರ್ಕೊಟ್ಟು ಬೆಳಗ್ಗೆ ಒಂದು ಟೈಮು ಸ್ನಾನ ಆದ ನಂತರ ಅದನ್ನು ಹಚ್ಚಿ ನೆಕ್ಸ್ಟು ಮಲ್ಗತ್ತಿಗವನು ಇನ್ನೊಂದು ಸತಿ ನೀಟಾಗಿ ಆ ಪಾರ್ಟ್ ಏನಿರುತ್ತೆ ಅಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಮತ್ತೆ ಆ ಕ್ರೀಮ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಾದಮೇಲೆ ಸ್ವಲ್ಪ ಮಕ್ಕಳನ್ನ ಜಾಸ್ತಿ ಬಟ್ಟೆನೇ ಯೂಸ್ ಮಾಡಬೇಕು, ಡೈಪರ್ ಯೂಸ್ ಮಾಡಬಾರ್ದು. ಹಾಗೆ ಸ್ವಲ್ಪ ಫ್ರೀಯಾಗಿ ಬಿಟ್ಟು ಎಲ್ಲ ಆದಮೇಲೆ ಇವಾಗ ನನ್ನ ಮಗನಿಗೆ ರ್ಯಾಷಸ್ ಎಲ್ಲ ಕಡಿಮೆ ಆಗಿ ಚೆನ್ನಾಗಾಗಿದ್ದಾನೆ. ಫುಲ್ಲು ರ್ಯಾಷಸ್ ಆಗಿ ಫುಲ್ಲು ಮೇಲೆಲ್ಲ ಸಿಪ್ಪೆ ಎದ್ದೋಗೋ ಥರ ಆಗಿಬಿಟ್ಟಿತ್ತು. ಹಂಗಾಗಿ ಈ ವಿಡಿಯೋನ ಶೇರ್ ಮಾಡಿದ್ರೆ ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ಮಾಡೋಕ್ಕೆ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.